ಇನ್ನು ಸತೀಶ್ ಜಾರಕಿಹೊಳಿ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವೇಗವನ್ನು ತಗ್ಗಿಸೋದಕ್ಕೆ ಅಂಜಲಿ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡಿ ಅದರಲ್ಲಿ ಬಹುತೇಕ ಯಶಸ್ವಿಯಾದಂತೆ ಕಂಡುಬರ್ತಾ ಇದೆ. ಹೈಕಮಾಂಡ್ ಅಥವಾ ಕೆಪಿಸಿಸಿ ಅಧ್ಯಕ್ಷರಿಂದ ಈಗ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಹಾಗಿದ್ರೆ ಏನಿದು ಅಂಜಲಿ ಅಸ್ತ್ರ ಅನ್ನೋದನ್ನು ತೋರಿಸಿದ್ದಾರೆ. ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳೂ ಆಗಿರುವ ಡಿಕೆ ಶಿವಕುಮಾರ್ ಬೆಳಗಾವಿ ಉಸ್ತುವಾರಿ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಹೊರಗೆ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಕೈ ಹಿಡಿದು ಏನೋ ಸಂದೇಶ ಕೊಟ್ಟಿದ್ರು. ಆ ಸಂದೇಶ ಬೇರೇನೂ ಅಲ್ಲ, ಬೆಳಗಾವಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಬಾಸ್ ಅನ್ನೋದು ಈಗ ಹೊರಬಿದ್ದಿದೆ. ಅಂಜಲಿ ನಿಂಬಾಳ್ಕರ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆ, ಗೆದ್ದ ಸತೀಶ್ ಹಠ ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾದ ಮೇಲೆ ಬೆಳಗಾವಿಯಲ್ಲಿ ಬಾಸ್ ಆಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನೇ ಓವರ್ಟೇಕ್ ಮಾಡೋಕೆ ಹೊರಟಿದ್ರು. ಅನೇಕ ಸಲ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಅಷ್ಟೇ ಅಲ್ಲ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಅಂಜಲಿ ನಿಂಬಾಳ್ಕರ್ ಹೆಸರು ಅಂತಿಮಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಾಗ ಲಕ್ಷ್ಮಿ ಮೇಡಂ ಅಡ್ಡಿಯಾಗಿದ್ರಂತೆ. ಕೊನೆಗೆ ಡಿಕೆ ಶಿವಕುಮಾರ್ ದಿಢೀರ್ ಬೆಳಗಾವಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಾಗ ಸತೀಶ್ ಜಾರಕಿಹೊಳಿ ಶಕ್ತಿ ಪ್ರದರ್ಶನಕ್ಕೂ ರೆಡಿಯಾಗಿದ್ರು. ಈಗ ಎಲ್ಲದಕ್ಕೂ ತೆರೆಬಿದ್ದಿದೆ. ಸತೀಶ್ ಅವರ ಪಟ್ಟಿಗೆ ಒಪ್ಪಿರುವ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಆಯ್ಕೆ ಮಾಡುವ ಭರವಸೆ ಕೊಟ್ಟಿದ್ದು ಹೈಕಮಾಂಡ್ನಿಂದಲೂ ಒಪ್ಪಿಗೆ ಪಡೆದಿದ್ದಾರೆ. ಈಗ ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಈ ಮೂಲಕ ಸತೀಶ್ ಜಾರಕಿಹೊಳಿ ಮೇಲುಗೈ ಸಾಧಿಸಿದ್ದಾರೆ. ಹೇಗೆ ಅಂತ ನೋಡಿದ್ರೆ, ಮರಾಠ ಸಮುದಾಯದ ನಾಯಕಿ ಅಂಜಲಿ ನಿಂಬಾಳ್ಕರ್, ಅಂಜಲಿ ಮಾಜಿ ಶಾಸಕಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಪಸ್ವರ, ಬೆಳಗಾವಿಯಲ್ಲಿ ಮಹಿಳಾ ನಾಯಕಿ ಪಟ್ಟ ಕೈತಪ್ಪುವ ಆತಂಕ. ಹೀಗಾಗಿ ನಿಂಬಾಳ್ಕರ್ ನೇಮಕಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧ. ಅಂಜಲಿ ಬೆನ್ನಿಗೆ ನಿಂತು ಒಂದು ಕಲ್ಲಲ್ಲಿ 3 ಹಕ್ಕಿ ಹೊಡೆದ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮತ್ತೊಬ್ಬ ಮಹಿಳೆ ಬೆಳೆಸಿದಂತಾಗುತ್ತೆ. ಬೆಳಗಾವಿ ಚಿಕ್ಕೋಡಿ ಜೊತೆ ಉತ್ತರ ಕನ್ನಡ ಬೀದರ್ನಲ್ಲೂ ಹಿಡಿತ. 4 ಕ್ಷೇತ್ರಗಳಲ್ಲಿರುವ ಮರಾಠ ಸಮುದಾಯದ ಮತ ಸೆಳೆಯುವ ಅಸ್ತ್ರ. ಕಾರ್ಯಾಧ್ಯಕ್ಷ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಸವದಿ ಓಟಕ್ಕೂ ಶಾಕ್. ಬೆಳಗಾವಿಗೆ ನಾನೇ ಬಾಸ್ ಎಂಬ ಸಂದೇಶ ರವಾನಿಸಿದ ಸತೀಶ್ ಕುರುಬ ಸಮುದಾಯ ಮತಗಳಿಗೂ ಸತೀಶ್ ಕಣ್ಣು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕುರುಬರಿಗೆ ನೀಡಬೇಕು ಎನ್ನುವ ಬೇಡಿಕೆಯನ್ನು ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೆಳಗಾವಿ ಕುರುಬ ಸಮಾವೇಶಕ್ಕೆ ಬಂದಿದ್ದಾಗ ಸತೀಶ್ ಜಾರಕಿಹೊಳಿ ಬಹಿರಂಗವಾಗೇ ಕುರುಬರಿಗೆ ಟಿಕೆಟ್ ಕೊಡಬೇಕು ಅಂದಿದ್ರು. ಆ ಮೂಲಕ ಚಿಕ್ಕೋಡಿಯಲ್ಲಿ ಲಕ್ಷ್ಮಣ್ ಚಿಂಗಳೆ ಅಥವಾ ಅಮರಸಿಂಹ ಪಾಟೀಲ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಿಸಲು ಸಿದ್ಧತೆ ನಡೆಸಿದ್ದಾರೆ ಸತೀಶ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.